ಮುಂಬೈ ಮತ್ತು ಹೈದರಾಬಾದ್ ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾದ ಕೆಲವೊಂದಿಷ್ಟು ದಾಖಲೆಗಳನ್ನು ನಾವೀಗ ನೋಡೋಣ ಸ್ನೇಹಿತರೆ. ಇದು ಯಾವುದೇ ರೀತಿಯಾದಂಥ ಹೈಲೈಟ್ಸ್ ಅಲ್ಲ, ಬರೀ ದಾಖಲೆಗಳನ್ನಷ್ಟೇ ನಾವೀಗ ನೋಡೋಕೆ ಹೋಗೋಣ. ನಿನ್ನೆ ನಡೆದ ಪಂದ್ಯದಿಂದ ನಮ್ಮ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರು T20 ಇತಿಹಾಸದಲ್ಲಿ 12,000 ರನ್ಗಳನ್ನು ಗಡಿದಾಟಿದರು ಸ್ನೇಹಿತರೆ. ಅದು ಆದ ನಂತರ ಮುಂಬೈ ಇಂಡಿಯನ್ಸ್ ಪರ ಅತಿ ಹೆಚ್ಚು ರನ್ನುಗಳನ್ನು ಕಲೆ ಹಾಕಿದವರ ಪಟ್ಟಿಯಲ್ಲಿ ಇವರು ಟಾಪಲ್ಲಿ ಬರ್ತಾರೆ. ಅದು ಆದ ನಂತರ ಮುಂಬೈ ಇಂಡಿಯನ್ಸ್ ಪರ ಅತಿ ಹೆಚ್ಚು ಸಿಕ್ಸ್ಗಳನ್ನು ಹೊಡೆದವರ ಪಟ್ಟಿಯಲ್ಲೂ ಕೂಡ ಇವರು ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ. ಟೋಟಲ್ ಆಗಿ 259 ಸಿಕ್ಸ್ಗಳನ್ನು ಹೊಡೆದಿದ್ದಾರೆ ಮುಂಬೈ ಇಂಡಿಯನ್ಸ್ ಪರ. ಅದು ಆದ ನಂತರ 5,959 ರನ್ನುಗಳನ್ನು ಮುಂಬೈ ಇಂಡಿಯನ್ಸ್ ಪರ ಇವರು ಕಲೆ ಹಾಕಿದ್ದಾರೆ ಸ್ನೇಹಿತರೆ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ MI ತುಂಬಾ ಚೆನ್ನಾಗಿ ಕಂಬ್ಯಾಕ್ ಮಾಡಿದೆ ಸ್ನೇಹಿತರೆ. ಟೋಟಲಾಗಿ ಕಂಟಿನ್ಯೂ 4 ಮ್ಯಾಚ್ಗಳನ್ನು ಗೆದ್ದುಕೊಂಡು ಈಗ ಟಾಪ್ 3ಯಲ್ಲಿ ಬಂದೈತಿ. ನಮಗಿಂತ ಮೇಲೆ ಇದೆ ಸ್ನೇಹಿತರೆ ಅವರು. ಈಗ ಇನ್ನು ಕಂಟಿನ್ಯೂ ಆಗಿ 4 ಮ್ಯಾಚ್ಗಳನ್ನು ಗೆದ್ದುಕೊಂಡು ಈ ರೀತಿಯಾಗಿ ರಿಜಿಸ್ಟರ್ ಮಾಡ್ತಾರೆ. ಈ ಹಿಂದೆ 2020ರಲ್ಲಿ ಯಾವಾಗ ಅವರು ಒಂದು ಚಾಂಪಿಯನ್ ಗೆದ್ದರಲ್ಲ, ಆವಾಗ ಅದೇ ರೀತಿಯಾಗಿತ್ತು ಸ್ನೇಹಿತರೆ. 4ಕ್ಕಿಂತ ಹೆಚ್ಚು ಕನ್ಸೆಕ್ಯೂಟಿವ್ ಆಗಿ ಗೆದ್ಕೊಂಡು ಬಂದಿದ್ದು ವಿನ್ ಆದರು ಸ್ನೇಹಿತರೆ ಅವರು. ಅದು ಆದ ನಂತರ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಸ್ನೇಹಿತರೆ ಕಳೆದ 9 ಇನ್ನಿಂಗ್ಸ್ಗಳಲ್ಲಿ ಏನು IPLನಲ್ಲಿ 9 ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ, ಯಾವುದೇ ಪಂದ್ಯದಲ್ಲಿ 25ಕ್ಕಿಂತ ಕಮ್ಮಿಯನ್ನು ಹೊಡೆದಿಲ್ಲ ಸ್ನೇಹಿತರೆ. ಅಷ್ಟು ಪಂದ್ಯಗಳಲ್ಲಿ 25ಅನ್ನು ಕ್ರಾಸ್ ಮಾಡೇ ಬಿಟ್ಟಿದ್ದಾರೆ. ಇದು ಒಂಥರ ದಾಖಲೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಹಿಂದೆ 10 ಇನ್ನಿಂಗ್ಸ್ಗಳಲ್ಲಿ ನಮ್ಮ ಉತ್ತಪ್ಪ ಅವರು 2014ರಲ್ಲಿ KKR ಪರ ಆಡೋ ಮುಂದಾಗ ಈ ದಾಖಲೆಯನ್ನು ಮಾಡಿದರು. ಈಗ ಈ ದಾಖಲೆಯನ್ನು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಮಾಡಿದ್ದಾರೆ ಸ್ನೇಹಿತರೆ. ಅದು ಆದ ನಂತರ ಅತಿ ಹೆಚ್ಚು ಕಾಟ್ ಆ್ಯಂಡ್ ಬಾಲ್ಡ್ ಆದಂತಹ ಪ್ಲೇಯರ್ಗಳನ್ನು ನಾವೀಗ ನೋಡ್ಕೊತ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಬ್ರಾವೋ ಅವರು ಬರ್ತಾರೆ. ಇವರು ಟೋಟಲಾಗಿ 11 ಸಾರಿ ಈ ದಾಖಲೆಯನ್ನು ಮಾಡಿದ್ದಾರೆ. ಅದು ಆದ ನಂತರ ಜಯದೇವ್ ಉನ್ಕತ್ ಅವರು 7 ಬಾರಿ ಸ್ನೇಹಿತರೆ. ಇನ್ನು ಮಲಿಂಗ ಅವರು 6 ಸಾರಿ, ಇನ್ನು ಭುವನೇಶ್ವರ್ ಕುಮಾರ್ ಅವರು ಕೂಡ 6 ಬಾರಿ, ಇನ್ನು ಪೊಲಾರ್ಡ್ ಅವರು ಕೂಡ 6 ಬಾರಿ ಸ್ನೇಹಿತರೆ. ಅದು ಆದ ನಂತರ ಅತಿ ಕಡಿಮೆ ಪವರ್ ಪ್ಲೇ ರನ್ಗಳನ್ನು ಆಡಿದಂತಹ ಪಟ್ಟಿಯನ್ನು ನೋಡ್ಕೊತ ಹೋಗೋರು SRH ಒಂದೇ ಸ್ನೇಹಿತರೆ. ಟೋಟಲಾಗಿ ಇವರು 2022ರಲ್ಲಿ 14 ರನ್ಗಳನ್ನು ಕಲೆ ಹಾಕಿದ್ದು ಸ್ನೇಹಿತರೆ ಇವರು. ಇದೇ ಅತಿ ಕಡಿಮೆ ಆದಂಥ ಪವರ್ ಪ್ಲೇ ಸ್ಕೋರು. ಅದು ಆದ ನಂತರ 2021ರಲ್ಲಿ 20 ರನ್ನುಗಳನ್ನ ಕಲೆ ಹಾಕಿದರು ಪಂಜಾಬ್ ವಿರುದ್ಧ. ಅದು ಆದ ನಂತರ 2013ರಲ್ಲಿ 21 RR ವಿರುದ್ಧ ಸ್ನೇಹಿತರೆ. ಇದೀಗ 24 ರನ್ನುಗಳನ್ನು ಪವರ್ ಪ್ಲೇನಲ್ಲಿ MI ವಿರುದ್ಧ ಕಲೆ ಹಾಕಿದ್ದಾರೆ ಸ್ನೇಹಿತರೆ. ಇದು ಟಾಪ್ 4ರಲ್ಲಿ ಬರುತ್ತೆ. 24 ರನ್ನುಗಳನ್ನು ಕಲೆ ಹಾಕಿದ್ದಾರೆ. ಅದು ಆದ ನಂತರ ಈ ಸೀಸನ್ 2025ರ ಏನು ಸೀಸನ್ ಐತಲ್ಲ IPL ಸೀಸನ್, ಈ ಸೀಸನಲ್ಲಿ ಅತಿ ಕಡಿಮೆ ಪವರ್ ಪ್ಲೇ ಸ್ಕೋರನ್ನು ನೋಡ್ಕೊತ ಹೋಗೋದಾದ್ರೆ ಈ ಪಟ್ಟಿಯಲ್ಲಿ ಕೂಡ ನಿನ್ನೆ ನಡೆದ ಪಂದ್ಯದಲ್ಲಿ ಟಾಪಲ್ಲಿ ಬರುತ್ತೆ ಸ್ನೇಹಿತರೆ. ಇದು 24 ರನ್ನುಗಳನ್ನು ಅಷ್ಟೇ ಹೊಡೆದಿದ್ರಲ್ಲ, ಇದೇ ಅತಿ ಕಡಿಮೆ ರನ್ ಆಗಿತ್ತು ಸ್ನೇಹಿತರೆ ಪವರ್ ಪ್ಲೇನಲ್ಲಿ. ಅದು ಆದ ನಂತರ CSK 30 ರನ್ನುಗಳನ್ನು ಕಲೆ ಹಾಕಿತ್ತು RCB ವಿರುದ್ಧ. ಮತ್ತೆ CSKನೇ ಸ್ನೇಹಿತರೆ 31 ರನ್ನುಗಳನ್ನ KKR ವಿರುದ್ಧ ಕಲೆ ಹಾಕಿತ್ತು. ಅದು ಆದ ನಂತರ ಏನು ಹೈದರಾಬಾದ್ ತಂಡ ಐತಲ್ಲ, ಮೊದಲು 4 ವಿಕೆಟ್ಗಳನ್ನು ತೊಗೊಂಡಿತ್ತು. ಅರ್ಲಿಯರ್ ಇನ್ನು 20 ರನ್ ಹೊಡೆಯೋಕ್ಕಿಂತ ಮುಂಚೆ ವಿಕೆಟ್ಗಳನ್ನು ನೋಡ್ಕೊತ ಹೋಗೋದಾದ್ರೆ ಹೈದರಾಬಾದ್ ಯಾವಾಗ 4 ವಿಕೆಟ್ಗಳನ್ನು 20 ರನ್ನುಗಳು ಆಗೋಕ್ಕಿಂತ ಮುಂಚೆ ಕಳ್ಕೊಂಡಿತ್ತು ಪಟ್ಟಿಯನ್ನು ನೋಡ್ಕೊತ ಹೋಗೋದಾದ್ರೆ ಮೊದಲನೇದಾಗಿ ನಿನ್ನೆ ನಡೆದ ಪಂದ್ಯನೇ ಟಾಪಲ್ಲಿ ಬರುತ್ತೆ ಸ್ನೇಹಿತರೆ. 13 ರನ್ನುಗಳು 4 ವಿಕೆಟ್ ಆಗಿತ್ತು MI ವಿರುದ್ಧ. ಅದು ಆದ ನಂತರ 2013ರಲ್ಲಿ RR ವಿರುದ್ಧ 15 ರನ್ನುಗಳನ್ನು ಕಳ್ಕೊಂಡು 4 ವಿಕೆಟ್ ಆಗಿದ್ದು ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಾಗೆ ಸ್ನೇಹಿತರೆ, ನಮ್ಮ ರೋಹಿತ್ ಶರ್ಮಾ ಅವರು T20 ಇತಿಹಾಸದಲ್ಲಿ 12,000 ರನ್ನುಗಳನ್ನ ಇದೀಗ ಗಡಿ ದಾಟಿದರು ಸ್ನೇಹಿತರೆ. ಅದು ಆದ ನಂತರ ಮುಂಬೈ ಇಂಡಿಯನ್ಸ್ ಪರನೂ ಇವರು ಅತಿ ಹೆಚ್ಚು ರನ್ನುಗಳನ್ನು ಕಲೆ ಹಾಕಿದವರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಬರ್ತಾರೆ. ಅದರಲ್ಲಿ ಟೋಟಲಾಗಿ ಇವರು 5,959 ರನ್ನುಗಳನ್ನ ಕಲೆ ಹಾಕಿದ್ದಾರೆ. ಮತ್ತು ಸಿಕ್ಸ್ಗಳನ್ನು ಅತಿ ಹೆಚ್ಚು ಮುಂಬೈ ಪರ ಹೊಡೆದವರು ಇವರೇ ಬರ್ತಾರೆ. ಇದು 259 ಸಿಕ್ಸ್ಗಳನ್ನು ಹೊಡೆದಿದ್ದಾರೆ ಸ್ನೇಹಿತರೆ. ಅದು ಆದ ನಂತರ ನಮ್ಮ ಬುಮ್ರಾ ಅವ್ರ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಇವರು ನಿನ್ನೆ ನಡೆದ ಪಂದ್ಯದಲ್ಲಿ 300ರನ್ನೇ T20 ವಿಕೆಟನ್ನು ಪಡೆದುಕೊಂಡು ಸ್ನೇಹಿತರೆ. ಅದು ಆದ ನಂತರ ಇವರು ಆದ ನಂತರನೂ MI ಪರ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಹೊರಹೊಮ್ತಾರೆ ಸ್ನೇಹಿತರೆ. ಸೆಕೆಂಡ್ ಹೈಯೆಸ್ಟ್. ಇನ್ನು ಮೊದಲನೇದಾರು ಆಗಿ ಮಲಿಂಗ ಅವರಿದ್ದಾರೆ ಸ್ನೇಹಿತರೆ, 170 ವಿಕೆಟ್ಗಳನ್ನ ತೊಗೊಂಡಿದ್ದಾರೆ. ಎರಡನೇದವರು ಬುಮ್ರಾ ಅವರು ಬರ್ತಾರೆ ಸ್ನೇಹಿತರೆ, 165 ವಿಕೆಟ್ಗಳನ್ನ ತೊಗೊಂಡಾರೆ. ಇನ್ನು ಕೇವಲ 5 ವಿಕೆಟ್ಗಳು ಮಲಿಂಗ ಅವ್ರನ್ನ ಹಿಂದಿಕ್ಕಲು ಸ್ನೇಹಿತರೆ. ಇವರು ಇನ್ನು ಮುಂದೆ ಬರ್ತಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಈ ಸೀಸನ್ನಲ್ಲಿ ಈ ದಾಖಲೆಯನ್ನು ಮುರಿತಾರೆ. ಅದು ಆದ ನಂತರ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಸ್ನೇಹಿತರೆ ಟ್ರೆಂಟ್ ಬೋಲ್ಟ್ ಅವರು ಆದರಲ್ಲ, ಅದೇ ರೀತಿಯಾಗಿ ಲೆಫ್ಟ್ ಆರ್ಮ್ ಫೇಸರ್ ಅವರು ಅತಿ ಹೆಚ್ಚು ಪ್ಲೇಯರ್ ಆಫ್ ದ ಅವಾರ್ಡನ್ನು ಹೊಂದಿದಾರಂಥ ಪಟ್ಟಿಯನ್ನು ನೋಡ್ಕೊಂಡು ಹೋಗೋದಾದ್ರೆ ಬೋಲ್ಟ್ ಅವರು ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ. ಇವರು ಲೆಫ್ಟ್ ಆರ್ಮ್ ಫೇಸರ್ ಇರಬೇಕು ಇವರು ಅದರಲ್ಲಿ ಈ ಪಟ್ಟಿಯಲ್ಲಿ ಇವರು ಟಾಪಲ್ಲಿ ಬರ್ತಾರೆ. 7 ಸಲ ಈ ದಾಖಲೆಯನ್ನು ಮಾಡಿದ್ದಾರೆ. ಅದು ಆದ ನಂತರ ನಮ್ಮ ಆಶೀಶ್ ನೆಹ್ರಾ ಅವರು ಸ್ನೇಹಿತರೆ GTA ಇದು ಆದ ಕೋಚ್ ಆದಂಥ ಅವರು 6 ಬಾರಿ ಈ ದಾಖಲೆಯನ್ನು ಮಾಡಿದ್ದಾರೆ. ಅದು ಆದ ನಂತರನೂ 6 ಬಾರಿ
ಜಯದೇವ್ ಉನ್ಕತ್ ಅವರು ಮಾಡಿದ್ದಾರೆ ಸ್ನೇಹಿತರೆ ಈ ದಾಖಲೆಯನ್ನು. ಅದು ಆದ ನಂತರ ಸ್ಟಾರ್ಕ್ ಅವರು ಬರ್ತಾರೆ, 5 ಬಾರಿ ಈ ದಾಖಲೆಯನ್ನು ಮಾಡಿದ್ದಾರೆ. ಇದು IPLನಲ್ಲಿ ಅಷ್ಟೇ ಸ್ನೇಹಿತರೆ. ಅದು ಆದ ನಂತರ ಇಶಾನ್ ಕಿಶನ್ ಅವರು T20ಯ 200ನೇ ಪಂದ್ಯವನ್ನು ಆಡಿ ಬೀಗಿದ್ರು ಸ್ನೇಹಿತರೆ ನಿನ್ನೆ ನಡೆದ ಪಂದ್ಯದಲ್ಲಿ. ಅದು ಆದ ನಂತರ ಜಯದೇವ್ ಉನ್ಕತ್ ಅವರು ಕೂಡ ಏನದು 100ನೇ ವಿಕೆಟನ್ನು ಪಡೆದಿದ್ರು ಸ್ನೇಹಿತರೆ ಅವರು IPL ಇತಿಹಾಸದಲ್ಲಿ. ಸ್ನೇಹಿತರೆ ಇದಾಗಿತ್ತು ನನಗೆ ಗೊತ್ತಿದ್ದಂತಹ ದಾಖಲೆಗಳು ಸ್ನೇಹಿತರೆ. ನಿಮಗೆ ಯಾವುದಾದ್ರೂ ದಾಖಲೆ ಗೊತ್ತಿದ್ದರೆ ದಯಮಾಡಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಸ್ನೇಹಿತರೆ. ಒಂದು ಹೇಳಬೇಕು, ಮುಂಬೈ ಇಂಡಿಯನ್ಸ್ ಕಂಬ್ಯಾಕ್ ಅನ್ನೋದು ತುಂಬಾ ಡೇಂಜರ್ ಆಗೈತಿ ಸ್ನೇಹಿತರೆ. ಡೇಂಜರ್ ಅನ್ನೋಕ್ಕೇನು ಯಾರೂ ಇಲ್ಲ, ನಮ್ಮ ರೋಹಿತ್ ಶರ್ಮಾ ಅವರು ಒಬ್ಬರೇ ಈ ರೀತಿ ಆಡಕತ್ತಿದ್ದು ನಮಗೆ ತುಂಬಾ ಡೇಂಜರ್ ಆಗೈತಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.